ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಕಾಳುಮೆಣಸು ಇದ್ರೆ ಸಾಕು, ಕೋಟಿ ಕೋಟಿ ಸಾಲ ತೀರಿಸಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಮೊದಲಿಗೆ ನಿಮ್ಮ ಅಡುಗೆ ಮನೆಯಲ್ಲಿ ಅಡುಗೆಗೆ ಕಪ್ಪು ಕಾಳು ಮೆಣಸನ್ನ ಬಳಸ್ತಾರೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಇಲ್ಲ ಅಂತಾದ್ರೆ ತಗೊಂಡ್ ಬಂದ್ಬಿಡಿ. ಈ ಕಾಳು ಮೆಣಸು ಬಳಸಿ ಅಡುಗೆ ತಯಾರು ಮಾಡೋದ್ರಿಂದ ಅಡುಗೆ ಸ್ವಾದಿಷ್ಟ ಆಗೇ ಆಗುತ್ತೆ. ಜೊತೆಗೆ ಮಸಾಲೆ ಪದಾರ್ಥವಾಗಿರುವಂತಹ ಕಪ್ಪು ಕಾಳು ಮೆಣಸು ಸೇವಿಸೋದ್ರಿಂದ ಆರೋಗ್ಯಕ್ಕೂ ಮಹಾಲಾಭ ತಪ್ಪಿದ್ದಲ್ಲ. ಹಾಗೆಯೇ ಇದೇ ಕಾಳು ಮೆಣಸನ್ನ ಬಳಸಿಕೊಂಡು ಮನುಷ್ಯರಿಗೆ ನರಕ ತೋರಿಸುವಂತಹ ಸಾಡೆ ಸಾತಿಯ ಕಷ್ಟದಿಂದಲೂ ಮುಕ್ತಿ ಪಡ್ಕೊಳ್ಬಹುದು. ಅದು ಹೇಗೆ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದನ್ನೇ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೇ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ, ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಶನಿದೇವರ ಸ್ಥಾನ ಬಹಳ ಮುಖ್ಯ. ಶನಿದೇವನು ಸ್ವತಃ ರುದ್ರನೇ ಮತ್ತು ಜ್ಯೋತಿಷದಲ್ಲಿಯೂ ಶನಿದೇವನು ನ್ಯಾಯದ ದೇವರು ಮತ್ತು ಎಲ್ಲಾ ದೇವರುಗಳಲ್ಲಿ ಶನಿದೇವನನ್ನ ಪ್ರೀತಿಯಿಂದಲ್ಲ ಭಯದಿಂದ ಪೂಜಿಸುವ ಏಕೈಕ ದೇವರು ಅಂತ ಹೇಳಲಾಗುತ್ತೆ. ಇದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ಶನಿದೇವನಿಗೆ ನ್ಯಾಯಾಧೀಶ ಎಂಬ ಬಿರುದಿದೆ. ಶನಿದೇವನು ಜನರಿಗೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ ಅನ್ನೋ ನಂಬಿಕೆ ಭಕ್ತರದ್ದಾಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡುವ ವ್ಯಕ್ತಿಗೆ ಶನಿದೇವರ ಆಶೀರ್ವಾದ ಇರುತ್ತೆ ಮತ್ತು ಕೆಟ್ಟ ಕೆಲಸಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ಶನಿದೇವರು ಬದುಕಿದ್ದಾಗಲೇ ನರಕ ತೋರಿಸ್ತಾನೆ ಅಂತಾನೂ ಹೇಳಲಾಗುತ್ತೆ. ಈ ಭಯ ಇದ್ದಿದ್ರಿಂದಲೇ ಜನರ ದೃಷ್ಟಿಯಲ್ಲಿ ಶನಿದೇವ ಪಕ್ಕಾ ಖಳನಾಯಕನಂತೆ ಕಾಣಿಸ್ತಾನೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಆದ್ರೆ ಇದೇ ಶನಿದೇವ ನಿಮ್ಮ ಭಕ್ತಿಗೆ ಪ್ರಸನ್ನನಾಗ್ಬಿಟ್ರೆ ಅದೆಂಥ ಕಷ್ಟ ಇದ್ರೂ ಕೂಡ ದೂರ ಆಗೋಗ್ಬಿಡತ್ತೆ. ಅದಕ್ಕಾಗಿ ಕೆಲ ಉಪಾಯಗಳನ್ನ ಮಾಡಬೇಕು. ಈ ಉಪಾಯ ಮಾಡಬೇಕು ಅಂತಂದ್ರೆ ಕಪ್ಪು ಕಾಳು ಮೆಣಸು ಬೇಕೇ ಬೇಕು. ಅದಕ್ಕೆ ನಿಮಗೆ ಆಗ ನಿಮ್ಮ ಮನೆಯಲ್ಲಿ ಕಾಳು ಮೆಣಸು ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೇಳಿದ್ದು. ಈ ಕಾಳು ಮೆಣಸಿನ ಉಪಾಯ ಮಾಡಿದ್ರೆ ಶನಿಯಂತೂ ಶಾಂತ ಆಗೇ ಆಗ್ತಾನೆ. ಸಾಡೆ ಸಾತಿಯ ಪ್ರಕೋಪವೂ ಕೂಡ ಕೊಂಚ ತಣ್ಣಗಾಗ್ಬಿಡತ್ತೆ. ವೀಕ್ಷಕರೇ, ನಾವು ಹೇಳುವಂತಹ ಉಪಾಯ ನಿಮ್ಮ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಹಾಗಂತ ನಿಮ್ಮ ಕಷ್ಟಗಳು ಉಪಾಯ ಮಾಡಿದ ದಿನದಿಂದಲೇ ದೂರ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಅದರಲ್ಲೂ ಸಾಡೆ ಸಾತಿ ಕಷ್ಟ ಆ ಕ್ಷಣವೇ ಹೋಗ್ಬಿಡುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಅವರು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಈ ವಾಸ್ತವವನ್ನ ನಿಮ್ಮ ಮುಂದಿಡ್ತಾ ಈಗ ಶನಿದೇವ ಪ್ರಸನ್ನ ಆಗೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಈ ಉಪಾಯಗಳನ್ನ ಮಾಡೋದ್ರಿಂದ ಶನಿಯ ಉಗ್ರ ದೃಷ್ಟಿಯಿಂದ ಮುಕ್ತಿ ಸಿಗೋದ್ರ ಜೊತೆಗೆ ಮನೆ ಸುಖ ಸಮೃದ್ಧಿಯಿಂದ ಕೂಡ್ತಾ ಹೋಗುತ್ತೆ. ಶನಿವಾರ ಇದು ಶನಿದೇವನ ಆರಾಧನೆಗೆ ಶ್ರೇಷ್ಠವಾಗಿರುವಂತಹ ದಿನ. ಈ ದಿನದ ಸಂಜೆ ಸಮಯದಂದು ಶನಿ ಮಂದಿರಕ್ಕೆ ಹೋಗಿ ಶನಿದೇವನ ವಿಗ್ರಹಕ್ಕೆ ಸಾಸುವೆ ಎಣ್ಣೆಯನ್ನ ಅರ್ಪಿಸಿ ಮತ್ತು ಓಂ ಶಂ ಶನಿಶ್ಚರಾಯ ನಮಃ ಅನ್ನೋ ಮಂತ್ರವನ್ನ ಪಠಿಸಿ.
ಇದರ ನಂತರ ಕಪ್ಪು ಬಟ್ಟೆಗಳು, ಕಪ್ಪು ಎಳ್ಳು, ಉದ್ದಿನಬೇಳೆ, ಶೂಗಳು, ಚಪ್ಪಲಿಗಳು ಅಥವಾ ಕಂಬಳಿಗಳನ್ನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ. ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಶನಿದೇವನ ಆಶೀರ್ವಾದ ಸಿಗುತ್ತೆ ಮತ್ತು ಆರ್ಥಿಕ ಅಡೆತಡೆಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಇನ್ನು ಸಾಡೆ ಸಾತಿಯ ಕಷ್ಟದಿಂದ ನರಳಾಡ್ತಾ ಇದ್ದವ್ರಿಗೆ ಇದು ಸಂಜೀವಿನಿಯಾಗಿರುವಂತಹ ಉಪಾಯ. ಅಲ್ಲದೆ ಈ ಉಪಾಯ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿ ದುರ್ಬಲ ಆಗಿರುವಂತಹ ಶನಿ ಗ್ರಹ ಕೂಡ ಬಲಿಷ್ಠ ಆಗ್ತಾ ಹೋಗ್ತಾನೆ. ಅದಕ್ಕೇನ್ ಮಾಡಬೇಕು ಅಂತಂದ್ರೆ ಯಾವುದಾದ್ರೊಂದು ಶನಿವಾರ ಈ ಉಪಾಯವನ್ನ ಆರಂಭಿಸಿ. ಒಮ್ಮೆ ಆರಂಭವಾದ್ರೆ 3 ಶನಿವಾರಗಳ ಕಾಲ ಸತತವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ನಿಲ್ಲಿಸಲೇಬಾರದು. ಮಹಿಳೆಯರು ಈ ಉಪಾಯ ಮಾಡೋದಿದ್ರೆ ಮೊದಲಿಗೆ ನಿಮ್ಮ ಮುಟ್ಟಾದ ದಿನವನ್ನ ನೋಡಿಕೊಂಡು ಈ ಉಪಾಯವನ್ನ ಮಾಡಿ. ಮೊದಲಿಗೆ ಸೂರ್ಯಾಸ್ತ ಆಗೋ ಸಮಯಕ್ಕೆ ನಿಮ್ಮ ಮನೆ ಹತ್ರ ಇರುವಂತಹ ಶನಿದೇವನ ದೇಗುಲಕ್ಕೆ ಹೋಗಬೇಕು. ಹಾಗೆಯೇ ದೇವಸ್ಥಾನ ಹತ್ರ ಇಲ್ಲವಾದಲ್ಲಿ ಮಣ್ಣಿನ ಹಣತೆಯನ್ನ ತಗೊಂಡು ಅದರಲ್ಲಿ ಸಾಸುವೆ ಎಣ್ಣೆಯನ್ನ ಹಾಕಿ. ಇಷ್ಟು ಮಾಡಿದ ನಂತರ ಶನಿ ದೇಗುಲಕ್ಕೆ ಹೋಗಿ ಈಗ ಆ ಹಣತೆಗೆ ದೀಪ ಹಚ್ಚಿ. ಇದೆಲ್ಲ ಮಾಡಿದ ನಂತರ ಇದೇ ಹಣತೆಯಲ್ಲಿ 2 ಮೆಣಸಿನ ಕಾಳನ್ನ ಹಾಕಬೇಕು. ಹಾಗೆಯೇ ಆ ದೀಪದ ಹಣತೆಯನ್ನ ಪೂರ್ವ ದಿಕ್ಕಿನತ್ತ ಹಚ್ಚಿಟ್ಬಿಡಿ. ಇಷ್ಟಕ್ಕೇನೆ ನಿಮ್ಮ ಕೆಲಸ ಮುಗಿಯೋದಿಲ್ಲ. ಈಗ ನೀವು ಶನಿದೇವನ ಮುಂದೆ ತಲೆಬಾಗಿ ನಿಂತು 11 ಬಾರಿ ಶನಿ ಚಾಲಿಸ ಓದಬೇಕು. ಕೊನೆಗೆ 3 ಕರಿಮೆಣಸಿನ ಕಾಳನ್ನ ಆ ಎಣ್ಣೆಯ ದೀಪದಲ್ಲಿ ಹಾಕಿಟ್ಬಿಡಿ. 3 ಶನಿವಾರ ಇದನ್ನ ಮಾಡಿದ್ರೆ ಸಾಕು. ಜೀವನದಲ್ಲಿದ್ದ ಸಮಸ್ಯೆ ಒಂದೊಂದಾಗಿ ದೂರ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನೀವೇನಾದ್ರೂ ಕೆಲಸದಲ್ಲಿದ್ದಾಗ ಆಗಾಗ ಮನೆಯಿಂದ ಹೊರಗಡೆ ಹೋಗ್ತಿರ್ತೀರಾ ಅಲ್ವಾ? ಆದ್ರೆ ಮತ್ತೆ ಮರಳಿ ಬಂದಾಗ ನಿಮ್ಮ ಜೊತೆಗೆ ಕೆಲ ಋಣಾತ್ಮಕ ಶಕ್ತಿಗಳು ಕೂಡ ಬಂದು ಮನೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ಉಪಾಯವನ್ನ ಎಲ್ಲರೂ ತಪ್ಪದೆ ಮಾಡಲೇಬೇಕು. ಸೂರ್ಯಾಸ್ತದ ನಂತರ ಮನೆಯ ಮುಂದೆ ತಪ್ಪದೆ ಸಾಸುವೆ ಎಣ್ಣೆಯ ದೀಪವನ್ನ ಹಚ್ಚಬೇಕು. ಆ ಹಣತೆಯಲ್ಲಿ 1 ಕಪ್ಪು ಮೆಣಸನ್ನ ಹಾಕಿಟ್ಬಿಡಿ. ಹಾಗೇನೆ ಜೈ ಶನಿದೇವ ಅಂತ ಜಪಿಸಿದ್ರೆ ಸಾಕು. ಈ ಉಪಾಯಗಳ ಜೊತೆಗೆ ಈ ಒಂದು ಕೆಲಸವನ್ನು ಕೂಡ ಪ್ರತಿಯೊಬ್ರು ಮಾಡಲೇಬೇಕು. ಅದೇನು ಅಂತಂದ್ರೆ ಹನುಮನನ್ನ ಪೂಜಿಸಬೇಕು. ಯಾಕೆಂತಂದ್ರೆ ಹನುಮ ಮತ್ತು ಶನಿದೇವ ಇಬ್ಬರು ಆತ್ಮೀಯ ಸ್ನೇಹಿತರು ಅಂತ ಪರಿಗಣಿಸಲಾಗುತ್ತೆ. ಶನಿವಾರ ಸುಂದರಕಾಂಡ ಅಥವಾ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಶನಿದೇವರ ದುಷ್ಟಕಣ್ಣಿನಿಂದ ಪಾರಾಗಬಹುದು. ಇದು ಮಾನಸಿಕ ಶಾಂತಿಯನ್ನು ನೀಡುತ್ತೆ ಮತ್ತು ಜೀವನದ ಸವಾಲುಗಳನ್ನ ಕಡಿಮೆ ಮಾಡುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಕಾಳು ಮೆಣಸು ಇದ್ರೆ ಸಾಕು, ಕೋಟಿ ಕೋಟಿ ಸಾಲ ತೀರಿಸಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.